ದಾಲ್ಚಿನಿಯೊಂದನ್ನೇ ಬೆಳೆದು ಲಕ್ಷಾಂತರ ರೂಪಾಯಿ ಆದಾಯವನ್ನು ಗಳಿಸ್ತಾ ಇರುವಂಥ ಈ ರೈತನ ಮರ್ಮವಾದರೂ ಏನು? ಏನಕ್ಕೂ ಪ್ರಯೋಜನಕ್ಕೆ ಬಾರದ ಅತ್ಯಂತ ನಿರ್ಲಕ್ಷಿತ ಭೂಮಿ, ಬರಪೀಡಿತ ಭೂಮಿ, ಶುಷ್ಕ ಭೂಮಿ ಎಂದು ಪರಿಗಣಿಸಲ್ಪಟ್ಟಂಥ ಭೂಮಿಯಲ್ಲಿ ಇವತ್ತು ಲಕ್ಷಾಂತರ ರೂಪಾಯಿ ಗಳಿಸ್ತಾ ಇರುವುದಾದರೂ ಹೇಗೆ? ಬನ್ನಿ, ಪ್ರಸಾದ್ ಅವರ ಇನ್ನೊಂದು ಕಂತನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ದಾಲ್ಚಿನಿ ಬೆಳೆಯ ಸಮಗ್ರ ಮಾಹಿತಿಯನ್ನು ನಿಮಗೆ ಕಟ್ಟಿಕೊಡ್ತಾ ಇದೆ ಹೆಸರುವಾಸಿ. ನಿಮಗೆ ಎಲ್ಲರಿಗೂ ಸ್ವಾಗತ. ನಾನು ರಾಧಾಕೃಷ್ಣ ಬಡ್ತಿ. ಬಹುಮಹಡಿ ಬೆಳೆ ಪದ್ಧತಿಯಿಂದ ಕೇವಲ 5 ಎಕರೆಯಲ್ಲಿ 1800ಕ್ಕೂ ಹೆಚ್ಚು ದೇಶ ವಿದೇಶದ ಹಲವು ಬೆಳೆಗಳ ತಳಿಗಳನ್ನು ಸಂರಕ್ಷಿಸಿ ವರ್ಧಿಸುತ್ತಿರುವ ಶಿರಸಿ ಸಮೀಪದ ಯಲ್ಲಾಪುರ ತಾಲೂಕಿನ ಕಾನುಕೊಡ್ಲು ಪ್ರಸಾದ ರಾಮ ಹೆಗಡೆಯವರ ಪರಿಚಯವನ್ನು 2 ಕಂತುಗಳಲ್ಲಿ ಇತ್ತೀಚೆಗೆ ಹಸಿರುವಾಸಿ ಚಾನೆಲ್ನಲ್ಲಿ ಮಾಡಿಕೊಡಲಾಗಿತ್ತು. ವೀಕ್ಷಿಸದೇ ಇದ್ದವರು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ. ಇಷ್ಟಕ್ಕೆ ಪ್ರಸಾದರ ಸಾಧನೆ ಮುಗಿಯುವುದಿಲ್ಲ. ಬೆಳೆ ವೈವಿಧ್ಯದ ಜೊತೆಗೆ ಪಕ್ಕದಲ್ಲೇ ಬರಡು ಬೀಳುತ್ತಿದ್ದ 1 ಎಕರೆ ಪ್ರದೇಶದಲ್ಲಿ ಲಾಭದಾಯಕವಾದ ಭವಿಷ್ಯದ ಬೆಳೆ ಎನಿಸಿರುವ ದಾಲ್ಚಿನ್ನಿಯನ್ನು ಖರ್ಚೇ ಇಲ್ಲದೆ ಶೂನ್ಯ ಬಂಡವಾಳದಲ್ಲಿ ಬೆಳೆದು ನಿರಂತರ ಪ್ರತಿ ವರ್ಷ ಭಾರೀ ಲಾಭ ಪಡೆಯುತ್ತಿರುವ ಇನ್ನೊಂದು ಯಶೋಗಾಥೆಯನ್ನ ಇದೀಗ ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಇದು ದಾಲ್ಚಿನ್ನಿ ಸಿನಮನ್ ಅಂತ ಕರೆಯುವಂತದ್ದು. ಇದರಲ್ಲಿ ನನ್ನ ಹತ್ರ ಒವೇನಿಯಂ ತಳಿ, ಕೊಂಕಣ ತೇಜ್ ತಳಿ, ಸಿಲೊಂದ ತಳಿ, ಅದರ ಜೊತೆಯಲ್ಲಿ ಹವ್ಯಾಸಕ್ಕಾಗಿ ತಿಷ್ಣೆ ತಳಿಗಳು, ಅಡವಿ ಪತ್ರೆ, ಹೀಗೆ ಒಂದು 6-8 ಜಾತಿಗಳ ತಳಿಗಳನ್ನ ಹಾಕೊಂಡಿರೋದು. ಅದರಲ್ಲಿ ಲಾಭದಾಯಕಕ್ಕೋಸ್ಕರ ನಮ್ಮ ತೋಟದಲ್ಲಿ ಅತ್ಯಧಿಕ ಹೂ ಬಿಡುವಂತಹದ್ದು ಈ ಒವೇನಿಯಂ ತಳಿಗಳು. ಇವು ಹೂವು ಚೆನ್ನಾಗಿ ಬಿಡುತ್ತೆ, ಮೊಗ್ಗಿಗೂ ಚೆನ್ನಾಗುತ್ತೆ. ಮಾರ್ಕೆಟ್ ಅಲ್ಲಿ ಈಗ ಒಣ ಮೊಗ್ಗಿಗೆ ಕಳೆದ ವರ್ಷ 1200 ರೂಪಾಯಿ ಕೂಡ ಇತ್ತು. ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿತ್ತು. ಫಲಾನುಭವಿನೂ ಕೂಡ, ನಾನು ರೈತರಿಗೆ ತರಬೇತುದಾರನು ಕೂಡ. ಈ ಯೋಜನೆ ಬಂದಾಜು. ಪ್ರಸಾದರ ಮುಖ್ಯ ಬೆಳೆ ಆ ಭಾಗದ ಸಾಂಪ್ರದಾಯಿಕ ಅಡಕೆಯೇ. ಜೊತೆಗೆ 10 ವರ್ಷಗಳ ಹಿಂದೆ ಆರಂಭಿಸಿದ ದಾಲ್ಚಿನ್ನಿ ಕೃಷಿ ಪ್ರಸಾದ್ ಅವರಿಗೆ ಭರಪೂರ ಆದಾಯದ ಭರವಸೆ ಮೂಡಿಸಿದೆ. ಮೊದಲೆಲ್ಲ ಮೈಕೈ ನುಗ್ಗು ಮಾಡಿಕೊಂಡು ಮಾಡುತ್ತಿದ್ದ ಭತ್ತದ ಬೇಸಾಯ ತೀವ್ರ ನಷ್ಟಕ್ಕೆ ಕಾರಣವಾಗುತ್ತಿತ್ತು. ಬರಡು ಭೂಮಿಯಲ್ಲಿ ಪೆಟ್ರೋಲ್ ಪಂಪ್ನಿಂದ ನೀರು ಹಾಯಿಸಿ ಮಳೆಗಾಲದಲ್ಲಿ ಭತ್ತ ಬೆಳೆಯುತ್ತಿದ್ದರು. ಆದರೂ 10,000 ಆದಾಯಕ್ಕೆ 20,000ದಷ್ಟು ಖರ್ಚಾಗುತ್ತಿತ್ತು ಎನ್ನುತ್ತಾರೆ. ಅದೇ ಜಾಗದಲ್ಲಿ ಭತ್ತದ ಬೇಸಾಯಕ್ಕೆ ಇದೀಗ ವಿದಾಯ ಹೇಳಿದ ಅವರು 1 ಎಕರೆಯಲ್ಲಿ ಸಂಪೂರ್ಣ ಶೂನ್ಯ ಬಂಡವಾಳ ಪದ್ಧತಿಯಡಿ 400 ದಾಲ್ಚಿನ್ನಿ ಸಸ್ಯಗಳನ್ನು 2012ರಲ್ಲಿ ನೆಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ 400 ಗಿಡವನ್ನು ಹಾಕಿದ ಕೆಲವು ರೈತರಲ್ಲಿ ನಾನು ಒಬ್ಬ. ಎಲ್ಲ ಹೊಸದಾಗಿ. ಇದಕ್ಕೆ ಪ್ರೇರಣೆ ಎಲ್ಲಿಂದ ಬಂತು? ಎಲ್ಲಿಂದ ಮಾಹಿತಿ ಕಲೆ? ಫಸ್ಟ್ ಸ್ಟಾರ್ಟಿಗೆ ನಾನು ಏನ್ ಮಾಡಿದೆ ಅಂದ್ರೆ, ಇದರಲ್ಲಿ ಒಣ ಭೂಮಿ, ಮಂಗನ ಕಾಟದಿಂದ ರಕ್ಷಣೆಗೋಸ್ಕರ ಯಾವ ಬೆಳೆ ಹಾಕಬೇಕು ಅಂತ ಹಲವಾರು ಕೃಷಿ ಪುಸ್ತಕಗಳನ್ನ ಓದಿದೆ. ಅದರಲ್ಲಿ ಒಂದು ಕೃಷಿ ಪುಸ್ತಕದಲ್ಲಿ ದಾಲ್ಚಿನ್ನಿ ಯಾವುದು ಪ್ರಾಣಿಗಳು ತಿನ್ನಲ್ಲ, ಉತ್ತಮ ಬೆಳೆ, ಲಾಭದಾಯಕ ಬೆಳೆ, ಭವಿಷ್ಯದ ಬೆಳೆ ಅಂತೆಲ್ಲ ಇತ್ತು. ಅದನ್ನ ನೋಡಿ ತಳಿಯನ್ನ ಹುಡುಕಿ ಇಟ್ಟೆ. ಕೇರಳದಲ್ಲಿ ಒಬ್ಬರು ನನ್ನ ಪರಿಚಯಸ್ಥರು ದಾಲ್ಚಿನ್ನಿ ಬೆಳೆ ಮಾಡ್ತಿದ್ರು. ಅವ್ರ ಹತ್ರ ನಾನು ಒಂದ್ ಸ್ವಲ್ಪ ಗಿಡವನ್ನ ತಗೊಂಡು, ಪ್ರಾರಂಭದಲ್ಲಿ 1-2 ಗಿಡ ತಗೊಂಡು ಮನೆ ಹತ್ರ ಹಾಕೊಂಡು ನೋಡಿದೆ. ನಮ್ಮಲ್ಲಿ ಚೆನ್ನಾಗಿ ಬಂತು. ಆ ನಂತರ 400 ಗಿಡವನ್ನ ತಂದು ನನ್ನ ತೋಟದಲ್ಲಿ ಹಾಕೊಂಡೆ. ಕಡೆಗೆ ಬೇರೆ ಒಂದು ಗಿಡಕ್ಕೆ ಎಷ್ಟು ಹಣವನ್ನು ಪಾವತಿ ಮಾಡಿದ್ರಿ? ಆವಾಗ ತುಂಬಾ ಕಡಿಮೆ ಇತ್ತು, 5 ರೂಪಾಯಿಗೆ ಧಾರಣೆ ಇತ್ತು ಒಂದು ಗಿಡಕ್ಕೆ. ಇವಾಗಲ್ಲ, ಆದ್ರೆ ಈ ಗಿಡಗಳಿಗೆ ಸಾಮಾನ್ಯ ನಾನು ಕೊಡೋದೇ 80ರಿಂದ 150 ರೂಪಾಯಿ ತನಕ ಒಂದು ಗಿಡವನ್ನ ಕೊಡ್ತೇನೆ. 1 ಎಕರೆಗೆ 500 ಗಿಡಗಳವರೆಗೂ ಕೂರಿಸಬಹುದು. 2 ಅವುಗಳಲ್ಲಿ ಕೆಲವು ಗಿಡಗಳು 2 ವರ್ಷಗಳಲ್ಲಿ ಮೊಗ್ಗು ಬಿಡಲು ಆರಂಭಿಸಿವೆ. 9x9 ಅಡಿ ಅಂತರದಲ್ಲಿ 3/4 ಅಡಿ ಗುಂಡಿ ತೆಗೆದು ಗಿಡಗಳನ್ನು ನೆಟ್ಟಿದ್ದು ಮೊದಲ 2 ವರ್ಷ ಮಾತ್ರ ನೀರು ಉಣಿಸಿದ್ದು ಬಿಟ್ಟರೆ ಇದೀಗ ಯಾವುದೇ ಹೆಚ್ಚಿನ ದೇಖರೇಖೆ ಇಲ್ಲದೆ ನಿರಂತರ ಆದಾಯ ಪಡೆಯುತ್ತಿದ್ದಾರೆ. ಮೊದಲ 2 ವರ್ಷ ಎರೆಹುಳು ಗೊಬ್ಬರ ಹಾಗೂ ಕೊಟ್ಟಿಗೆ ಗೊಬ್ಬರ ನೀಡಿದ್ದು ಬಿಟ್ಟರೆ ಈಗ ಕೇವಲ ಮಳೆಯಾಶ್ರಿತವಾಗಿಯೇ ಸಸ್ಯಗಳು ಬೆಳೆಯುತ್ತಿವೆ. ಈಗ ವರ್ಷಕ್ಕೆ 1 ಬಾರಿ ಜೀವಾಮೃತ, ಮಳೆಗಾಲದಲ್ಲಿ ಘನಜೀವಾಮೃತವನ್ನಷ್ಟೇ ಕೊಡುತ್ತಿದ್ದಾರೆ. ಅದನ್ನು ಹೊರತುಪಡಿಸಿ ಯಾವುದೇ NPKಗಳನ್ನಾಗಲಿ, ಕೊಟ್ಟಿಗೆ ಗೊಬ್ಬರವನ್ನಾಗಲಿ, ಸಾವಯವ ಗೊಬ್ಬರ ಹೀಗೆ ಏನನ್ನು ಹೊಡೆದಿದ್ದರೂ ಗಿಡಗಳು ಸುಂದರವಾಗಿ ನಳನಳಿಸುತ್ತಿವೆ. ಈಗ ನಾನು ಈ ಪ್ರಾರಂಭದಲ್ಲಿ ಈ ಜಾಗವನ್ನ ಭತ್ತ ಬೆಳೀತಿದ್ದೆ. ಭತ್ತದಲ್ಲಿ ನನಗೆ ತುಂಬಾ ಲಾಸ್ ಆಗ್ತಾ ಇದೆ. ಇದು ಆಕ್ಚುಲಿ ಡ್ರೈ ಲ್ಯಾಂಡ್.
ಮಳೆಗಾಲದಲ್ಲೂ ಕೂಡ ನೀರು ಸಾಕಾಗ್ತಾ ಇರಲಿಲ್ಲ. ಜೊತೆಯಲ್ಲಿ ಇದನ್ನ ಉಳುಮೆ ಮಾಡಲಿಕ್ಕೆ ಟ್ರ್ಯಾಕ್ಟರ್ಗಳು, ಅದರ ಬಾಡಿಗೆ, ಆಮೇಲೆ ಅದನ್ನ ಭತ್ತ ಕಟಾವು ಮಾಡೋದು ಎಲ್ಲ ತುಂಬಾ ಖರ್ಚಾಗ್ತಿತ್ತು. ನಾವೊಂದು 20,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು 10,000 ರೂಪಾಯಿ ನಮ್ಗೆ ಸಿಕ್ತಿತ್ತು. ಮತ್ತು ಪ್ರಾಣಿಗಳ ಕಾಟ ಕೂಡ ಇತ್ತು. ಹಾಗಾಗಿ ಆಯ್ಕೆ ಮಾಡ್ಕೊಂಡಿದ್ವಿ ದಾಲ್ಚಿನ್ನಿ ಬೆಳೆ. ಇದು ಚೆನ್ನಾಗಿ ಲಾಭ ಇದೆ. ಇದರ ಚಕ್ಕೆಯನ್ನು ನಾವು ತೆಗಿತಾ ಇಲ್ಲ, ಖಾಲಿ ಮೊಗ್ಗಿಗೋಸ್ಕರ ಮಾತ್ರ ಮಾಡ್ತಾ ಇರೋದು. ಯಾಕೆಂದ್ರೆ ಚಕ್ಕೆಗೆ ನಮ್ಮ ಈ ಚಕ್ಕೆ ಶುದ್ಧ ಚಕ್ಕೆ ಆದ್ರೂ ಚೀನಾದಿಂದ ಬರುವಂತಹ ಚಕ್ಕೆಗಳಿಗೆ ಕಡಿಮೆ ರೇಟಲ್ಲಿ ವ್ಯಾಪಾರಸ್ಥರಿಗೆ ಸಿಗೋದ್ರಿಂದ ಅದನ್ನೇ ಮಾರಾಟ ಮಾಡ್ತಾರೆ. ಇದೀಗ ಎಷ್ಟು ವರ್ಷಕ್ಕೆ ಚಕ್ಕೆ ತೆಗಿಬಹುದು? ಇದು ಇಲ್ಲ, ಇದೆಲ್ಲ ಚಕ್ಕೆ ತೆಗಿಲಿಕ್ಕೆ ಬಂದಿರುವಂತಹ ಗಿಡಗಳು. ಈಗ ನಾವು ಇದನ್ನ ಚಕ್ಕೆಯನ್ನ 2 ವಿಧಾನದಲ್ಲಿ ತೆಗಿಬಹುದು. 1.5 ಅಡಿಗೆ ಕಟ್ ಮಾಡಿ ಕಂಪ್ಲೀಟ್ ತೊಗಟೆಯನ್ನು ಬಿಡಿಸೋದು ಒಂದು ವಿಧಾನ, ಇಲ್ಲ ಅಂದ್ರೆ ಇದರ ಅರ್ಧ ಭಾಗವನ್ನ ತೆಗೆಯೋದು ಒಂದು ವಿಧಾನ. ನೆಕ್ಸ್ಟ್ ಇಯರ್ ಈ ಕಡೆ ಅರ್ಧ ಭಾಗವನ್ನು ಕೂಡ ತೆಗಿಬಹುದು. ಅದರಿಂದ ಗಿಡಕ್ಕೆ ಧಕ್ಕೆ ಇಲ್ಲ. ಇದನ್ನ ನಾವು ಎಷ್ಟು ಕಟ್ ಮಾಡಿದ್ರು ಕೂಡ ಬುಡಕ್ಕೆ ಮತ್ತು 10 ಬ್ರಾಂಚಸ್ಗಳು ಮೇಲ್ಗಡೆ ಬರುತ್ತೆ. ಓಕೆ, ಇದು ಈಗ ಕಡಿಮೆ ಖರ್ಚಲ್ಲಿ ಲಾಭದಾಯಕ ಬೆಳೆ. ಇದಕ್ಕೆ ವಿಶೇಷವಾಗಿ ರೋಗಗಳು ಕೂಡ ಇಲ್ಲ, ಆರೈಕೆನೂ ಅಗತ್ಯ ಇಲ್ಲ. ಸ್ವಲ್ಪ ಬೇಸಿಗೆಯಲ್ಲಿ ನೀರಿತ್ತು ಅಂದ್ರೆ ಇಳುವರಿಯಲ್ಲಿ ಇನ್ನೂ ಜಾಸ್ತಿ ಬರುತ್ತೆ. ನೀರು ಕಡಿಮೆ ಇದ್ರೆ ಇಳುವರಿ ಸ್ವಲ್ಪ ಕಡಿಮೆ ಬರುವಂತದ್ದು. ಒಂದ್ ಎಕರೆಗೆ ಎಷ್ಟು ಸಸ್ಯ? ಈಗ 400 ಗಿಡವನ್ನ ಕೂಡ ಹಾಕೊಂಡಿದ್ದೆ. ಈಗ ನಂದು ಖಾಲಿ ಜೀವ ಬಜೆಟ್ ಅಲ್ಲಿ ವಾತಾವರಣದ ಅನುಕೂಲ ಇದರ ಮೇಲೆ 80ರಿಂದ 120 kg ಒಣ ಮಗ್ ಬರುತ್ತೆ. ಅಂದ್ರೆ ಸಾಮಾನ್ಯವಾಗಿ ಈಗ 1 ಕ್ವಿಂಟಲ್ಗೆ 1,20,000 ಇವತ್ತಿನ ಧಾರಣೆ ಇದೆ. ಈ ದಾಲ್ಚಿನ್ನಿ ಎಲೆ, ಮೊಗ್ಗು ಮತ್ತು ಚಕ್ಕೆ ಮೂರನ್ನು ನೀವು ಮಾರಾಟ ಮಾಡಬಹುದು. ಅಂದ್ರೆ ಎಲೆ ಮತ್ತು ಚಕ್ಕೆಯನ್ನ ವಿಶೇಷವಾಗಿ ಮಾರಾಟ ಮಾಡಲ್ಲ. ಅಂದ್ರೆ ಅದಕ್ಕೆ ರೇಟ್ ಸ್ವಲ್ಪ ಕಡಿಮೆ ಇದೆ. ಅದು ಎಲ್ಲ ಆಯುರ್ವೇದಿಕ್ ಡಾಕ್ಟರ್ ಇಂಥವರಿಗೆ ನಾವು ಚಕ್ಕೆಯನ್ನ ಕೊಡ್ತೇವೆ. ಮಸಾಲೆ ಪದಾರ್ಥಕ್ಕೆ ಹೆಚ್ಚಾಗಿ ಮೊಗ್ಗನ್ನೇ ಜಾಸ್ತಿ ಪ್ರಮಾಣದಲ್ಲಿ ಮಾರಾಟ ಮಾಡ್ತೇವೆ. ಒಟ್ಟು ಎಷ್ಟು ವೆರೈಟೀಸ್ ಆಫ್ ದಾಲ್ಚಿನ್ನಿ ಇದೆ? 7 ವೆರೈಟಿಗಳು ಇದರಲ್ಲಿ ಇದೆ. ಅದರಲ್ಲಿ ಮುಖ್ಯ ಲಾಭದಾಯಕ 3 ವೆರೈಟಿ. ಒಂದು ವರೇನಿಯಂ, ಕೊಂಕಣ ತೇಜು, ಸಿಲೋನಿನ ಒಂದು ವೆರೈಟಿ. ಸಾಮಾನ್ಯವಾಗಿ ದಾಲ್ಚಿನ್ನಿ ಮೊಗ್ಗು ಬಿಡಲು 6ರಿಂದ 8 ವರ್ಷಗಳು ಬೇಕು. ಪ್ರಸಾದ್ ಅವರ ತೋಟದಲ್ಲಿ 2 ವರ್ಷಗಳಿಂದಲೇ ಕೆಲ ಗಿಡಗಳಲ್ಲಿ ಮೊಗ್ಗು ಬಿಡಲು ಆರಂಭಿಸಿದ್ದು ವಿಶೇಷ. ಹಿಂದಿನ ವರ್ಷ 80 kgಗೂ ಹೆಚ್ಚು ದಾಲ್ಚಿನ್ನಿ ಮೊಗ್ಗು ಸಿಕ್ಕಿದೆ. ಮಾರುಕಟ್ಟೆಯಲ್ಲಿ 800ರಿಂದ 1,000 ರೂಪಾಯಿ ಬೆಲೆಗೆ ಮಾರಾಟ ಮಾಡಿದ್ದೇನೆ ಎನ್ನುತ್ತಾರೆ ಅವರು. ಎಷ್ಟು ಅಡಿಗಳಿಗೆ ಒಂದು ಗಿಡವನ್ನು ನಾಟಿ ಮಾಡಬಹುದು? ಇದು ನಾನು ಸಾಮಾನ್ಯವಾಗಿ ನೀರು ಕಡಿಮೆ ಇರೋದ್ರಿಂದ 9 ಅಡಿಗೆ ಒಂದು ಗಿಡ, ನೀರಿನ ಅನುಕೂಲ ಇದ್ದವರು 12ರಿಂದ 15 ಅಡಿಗೆ ಒಂದು ಗಿಡ ನಾಟಿ ಮಾಡಬಹುದು. ಸಂಪೂರ್ಣವಾದ ಒಣಭೂಮಿಯಲ್ಲೇ ಈ ಬೇಸಾಯವನ್ನು ಮಾಡಬಹುದು. ಹೌದು, ಇದು ಕಂಪ್ಲೀಟ್ ಒಣಭೂಮಿ. ಮೊದಲು 2 ವರ್ಷ ಅಂತೂ ನೀರು ಬೇಕೇ ಬೇಕು. ಆನಂತರ ನೀರಿಲ್ಲದೆ ಹೋದ್ರೂ ಗಿಡ ಬದುಕೊಳ್ಳುತ್ತೆ, ಗಿಡ ಸಾಯಲ್ಲ. ಮತ್ತು ನೀರು ಕೊಟ್ಟರು ಸಹಿತ ಅಡಿಕೆಯ ಅರ್ಧ ನೀರು ಸಾಕಾಗತ್ತೆ. ಗೊಬ್ಬರ ಇತ್ಯಾದಿಗಳು? ಗೊಬ್ಬರ ನಾನು ಇದಕ್ಕೆ ಮಳೆಗಾಲದಲ್ಲಿ ಘನಜೀವಾಮೃತ ಒಂದೇ ಕೊಡೋದು. ಈಗ ಇತ್ತೀಚೆಗೆ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಆಡ್ ಶಾಪ್ನವರದ DNC 90 ಕೊಡ್ತೇನೆ. ಅದು ಏನಕ್ಕೆ ಲಿಕ್ವಿಡ್ ಪೌಡರ್ ಇರುತ್ತೆ, ಲಿಕ್ವಿಡ್ ರೂಪದಲ್ಲಿ. ಅದು ಕೂಡ ಗಿಡದ ಇಳುವರಿ ಚೆನ್ನಾಗಿರುತ್ತೆ. ಪ್ರಸಾದ್ ಅವರೇ, ಇದು ಎಷ್ಟು ವರ್ಷದ ಗಿಡ ಈಗ ನಿಮ್ಮಲ್ಲಿ ಇರುವಂತದ್ದು? 10 ವರ್ಷದ 8 ತಿಂಗಳ ಗಿಡಗಳು. ನಿಮಗೆ ಆದಾಯ ಬರ್ಲಿಕ್ಕೆ ಆರಂಭಿಸಿ ಎಷ್ಟು ವರ್ಷ ಆಯ್ತು? 5ನೇ ವರ್ಷದಿಂದ ಸ್ಟಾರ್ಟ್. 9-10ನೇ ವರ್ಷದಿಂದ ಚೆನ್ನಾಗಿ ಆದಾಯ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ 5ನೇ ವರ್ಷದಿಂದ ಸರಾಸರಿ ವರ್ಷಕ್ಕೆ ಎಷ್ಟು ಆದಾಯ? 30 kg 40 kg 1 ಎಕರೆಗೆ ಮೊಗ್ಗು ಬರ್ತಿತ್ತು. ವರ್ಷದಿಂದ ವರ್ಷಕ್ಕೆ ಮೊಗ್ಗಿನ ಇಳುವರಿ ಜಾಸ್ತಿ ಕೂಡ ಆಗ್ತಾ ಇತ್ತು. ಲಾಸ್ಟ್ ಇಯರ್ 1 ಕ್ವಿಂಟಲ್ 20 kg ಮೊಗ್ಗು ಸಿಕ್ಕಿದೆ. ಅಲ್ಲಿಗೆ ದರ ರೂಪಾಯಿಗಳಲ್ಲಿ ಹೇಳೋದಾದ್ರೆ? ರೂಪಾಯಿದಲ್ಲಿ ಹೇಳೋದು 1 ಕ್ವಿಂಟಲ್ಗೆ 1,20,000 ಆಗುತ್ತೆ. ಕೆಜಿಗೆ 1,200 ರೂಪಾಯಿ ರೇಟ್ ಇದೆ. 1 ಎಕರೆಯಲ್ಲಿ 1,20,000 ರೂಪಾಯಿಯನ್ನ ಗಳಿಸಿದ್ದೀರಿ. 20,000 ಅದು ಜೀವ ಬಜೆಟ್ ಅಲ್ಲಿ ಗಳಿಸಿರುವಂತದ್ದು. ಅಂದ್ರೆ ಏನು ಇನ್ವೆಸ್ಟ್ಮೆಂಟ್ ಇಲ್ಲ, ಖರ್ಚೇ ಇಲ್ಲ. ಮೊಗ್ಗು ಬಿಡಿಸೋದೇ ದೊಡ್ಡ ಖರ್ಚು. ಅದೇ ನೀರಿತ್ತು ಅಂದ್ರೆ ಹೆಚ್ಚು ಕಡಿಮೆ 3 ಕ್ವಿಂಟಲ್ ಮೊಗ್ಗು ತೆಗಿಬಹುದು. 3,60,000 ರೂಪಾಯಿ ಇವತ್ತಿನ ಧಾರಣೆಯಲ್ಲಿ ಆದಾಯ ಬರುವಂತದ್ದು. ಈ ವರ್ಷ ಎಷ್ಟು ಆದಾಯವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ? ಈ ವರ್ಷ 140 ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ನೋಡ್ಬೇಕು, ಅದು ಹೂ ಅರಳು ಹೊತ್ತಲ್ಲಿ 1 ವಾರ ಕಂಟಿನ್ಯೂಸ್ ಆಗಿ ಮಳೆ ಹೊಯ್ಬಾರ್ದು. ಹಾಗೆ ಮಳೆ ಏನಾದ್ರು ಬಂದ್ರೆ ಫ್ಲವರ್ ಸೆಟ್ಟಿಂಗ್ ಅಲ್ಲಿ ವ್ಯತ್ಯಾಸ ಆಗುತ್ತೆ. ರೈತರು ಅಡಕೆ, ತೆಂಗಿನಂತ ಪ್ರಧಾನ ಬೆಳೆಗಳ ಜೊತೆಗೆ ಬೇಣದ ಅಥವಾ ಖಾಲಿ ಜಾಗದಲ್ಲಿ ಉಪ ಬೆಳೆಯಾಗಿ ದಾಲ್ಚಿನ್ನಿಯನ್ನು ಹಾಕಿದರೆ ಖಂಡಿತ ಕೈ ಹಿಡಿಯುತ್ತದೆ. ನಾನು ಹಾಕಿರುವ ಶ್ರೀಲಂಕಾದ ನವ್ಯಶ್ರೀ, ನಿತ್ಯಶ್ರೀ ತಳಿಗಳು ಹೆಚ್ಚಿನ ನೀರಿಲ್ಲದ ಒಣಭೂಮಿಯಲ್ಲೂ ಪ್ರತಿ ವರ್ಷ ಇಳುವರಿ ನೀಡುತ್ತದಲ್ಲದೆ ಎಲ್ಲ ರೀತಿಯ ವಾತಾವರಣದಲ್ಲೂ ಬೆಳೆಯಬಲ್ಲುದಾಗಿದೆ. 34 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಹೆಚ್ಚಿನ ಉಷ್ಣಾಂಶವಿದ್ದ ಪ್ರದೇಶದಲ್ಲಿ ಮಾತ್ರ ಬೇಸಿಗೆಯಲ್ಲಿ ಸ್ವಲ್ಪ ನೀರು ಕೊಡಬೇಕಾಗುತ್ತದೆ. ಉತ್ತರ ಕನ್ನಡದಂಥ ಮಲೆನಾಡಿನ ಜಿಲ್ಲೆಗಳಲ್ಲಿ ದಾಲ್ಚಿನ್ನಿ ಕೃಷಿ ಅತಿ ಸುಲಭ. ಬೇಸಿಗೆಯಲ್ಲೂ ನೀರು ಕೊಡುವ ಅವಶ್ಯಕತೆ ಇರುವುದಿಲ್ಲ. ಆರಂಭದ 2 ವರ್ಷದ ನೀರು ಬಿಟ್ಟರೆ ಮತ್ತೆ ಅದು ಮಳೆಯಲ್ಲೇ ಬೆಳೆಯುತ್ತದೆ. ಸರಿಯಾದ ನಿರ್ವಹಣೆ ಮಾಡಿದರೆ ರೈತನಿಗೆ ಲಾಭದಾಯಕ ಇಳುವರಿ ಸಾಧ್ಯ. ಮೊಗ್ಗು ಮಾತ್ರ ಮಾರಾಟ ಮಾಡುವ ರೈತನಿಗೆ ಮೊಗ್ಗು ಬಿಡಿಸುವ ಕೂಲಿ ಬಿಟ್ಟರೆ ಬೇರಿನ್ನಾವ ಖರ್ಚೂ ಇರುವುದಿಲ್ಲ. ಜತೆಗೆ ಮಂಗ, ಹಂದಿ ಅಂತ ಯಾವುದೇ
ಕಾಡು ಪ್ರಾಣಿಗಳ ಹಾವಳಿಯೂ ಈ ಬೆಳೆಗೆ ಇಲ್ಲ. ಮಾತ್ರವಲ್ಲ, ರೋಗದ ಬಾಧೆಯೂ ಇರುವುದಿಲ್ಲ. ದಾಲ್ಚಿನ್ನಿ ಕೃಷಿ ಮಾಡಬೇಕೆನ್ನುವವರು ಬೀಜದಿಂದ ತಯಾರಿಸಿದ ಸಸಿಗಳನ್ನು, ಕಸಿ ಮಾಡಿದ ಸಸಿಗಳನ್ನು ನಾಟಿ ಮಾಡಬಹುದು. ಆದರೆ ಎಲೆಯ ದಂಟು ಸಿಹಿ ಇರುವ ಗಿಡದಿಂದ ತಯಾರಿಸಿದ ಸಸಿಗಳನ್ನು ನಾಟಿ ಮಾಡುವುದು ಮುಖ್ಯವಾಗುತ್ತದೆ. ಅದಿಲ್ಲದಿದ್ದರೆ ಚಕ್ಕೆಯಲ್ಲಿ ಸಿಹಿ ಅಂಶ ಇರುವುದಿಲ್ಲ. ಅಂತ ಸಸಿಗಳ ತೊಗಟೆಯಾಗಲಿ ಎಲೆಯಾಗಲಿ ಮಾರಾಟಕ್ಕೆ ಯೋಗ್ಯ ಇರುವುದಿಲ್ಲ ಎನ್ನುವ ಕಿವಿ ಮಾತು ಹೇಳುತ್ತಾರೆ ಪ್ರಸಾದ್ ಅವರು. ಇದಷ್ಟು ಮೊಗ್ಗಾಗುತ್ತೆ ಅಲ್ಲ? ಇದಷ್ಟು ಮೊಗ್ಗಾಗುವಂಥದ್ದು. ಈ ತಿನ್ನಿಂಗ್ ಪ್ರೊಸೆಸ್ ಏನಿಲ್ಲ. ಈಗ ಎಷ್ಟು ಹೂ ಬಿಟ್ಟಿದೆಯೋ ಅದಷ್ಟನ್ನು ಕೊಯ್ಲು ಮಾಡ್ತೀರಿ? ಇದಷ್ಟು ಕೊಯ್ಲು ಮಾಡುವಂಥದ್ದು. ಇದರಲ್ಲಿ ಈಗ 100 ಹೂ ಬಿಟ್ರೆ ಸಾಮಾನ್ಯ 60% ಮೊಗ್ಗಾಗುವಂಥದ್ದು. ಕೇರಳದ ಭಾಗದಲ್ಲಿ ದಾಲ್ಚಿನ್ನಿ ಗಿಡದ ತೊಗಟೆಯನ್ನು ಬಿಡಿಸಿ ಮಾರಾಟ ಮಾಡಲಾಗುತ್ತದೆ. ಗಿಡಕ್ಕೆ 5 ವರ್ಷಗಳಾಗುತ್ತಿದ್ದಂತೆ ಸಸಿಗೆ ಧಕ್ಕೆಯಾಗದಂತೆ ಬೆಳೆದಿರುವ ಕಾಂಡದ ತೊಗಟೆಯನ್ನು ಬಿಡಿಸಿ ಮಾರಾಟ ಮಾಡಬಹುದು. ಕರ್ನಾಟಕದ ಮಲೆನಾಡು ಭಾಗದಲ್ಲಿ ಮೊಗ್ಗಿಗೆ ಹೆಚ್ಚಿನ ದರ ಇರುವುದರಿಂದ ಹಾಗೂ ತೊಗಟೆಯನ್ನ ಬಿಡಿಸಿದರೆ ಮೊಗ್ಗಿನ ಇಳುವರಿ ಕಡಿಮೆಯಾಗುತ್ತದೆ ಎಂಬ ಕಾರಣಕ್ಕೂ ತೊಗಟೆಯನ್ನ ಬಿಡಿಸುವುದಿಲ್ಲ. ಬಲಿತ ಮೊಗ್ಗು ಹೂವರಳಿಸಿ ಕಾಯು ಕಚ್ಚುವ ಮೊದಲೇ ಅದನ್ನ ಬಿಡಿಸಿ 1 ಬಾರಿ ಬಿಸಿಲಲ್ಲಿ ಒಣಗಿಸಿ ಸಂಗ್ರಹಿಸಬೇಕು. 4 ವರ್ಷಗಳವರೆಗೆ ಇಟ್ಟು ದರ ಬಂದಾಗ ಮಾರಬಹುದು. ಇನ್ನು ಎಲೆ ಮಾರುವುದಿದ್ದರೆ ತುಸು ಬಲಿತ ಎಲೆಗಳನ್ನ ಒಣಗುವ ಮುನ್ನವೇ ಬಿಡಿಸಿ ನೆರಳಲ್ಲೇ ಒಣಗಿಸಬೇಕು. ಇಲ್ಲದಿದ್ದರೆ ಅದರಲ್ಲಿನ ತೈಲದ ಅಂಶ ಕುಸಿದು ದರ ಕಡಿಮೆಯಾಗುತ್ತದೆ. ಸಾಂಬಾರ ಪದಾರ್ಥಗಳಲ್ಲದೆ ಔಷಧ ತಯಾರಿಕೆಗೂ ದಾಲ್ಚಿನ್ನಿ ಬಳಕೆಯಾಗುವುದರಿಂದ ಸಾಕಷ್ಟು ಬೇಡಿಕೆ ಇದೆ ಎಂಬುದು ಪ್ರಸಾದ್ ಅವರ ವಿವರಣೆ. ದಾಲ್ಚಿನ್ನಿ ಬೆಳೆ ಒಟ್ಟಿಗೆ ಇದರ ವರೇನಿಯಂ ತಳಿಗಳು ಅಥವಾ ಕೊಂಕಣ ತೇಜ ತಳಿಗಳ ಗಿಡಗಳನ್ನ ಕೂಡ ನಾನು ರೆಡಿ ಮಾಡಿ ಕೊಡ್ತಾ ಇದ್ದೇನೆ. ಇದನ್ನು ನೋಡಿ, ಇದರಲ್ಲಿ ಸಾಮಾನ್ಯ 15ರಿಂದ 16 ಸಾವಿರ ಗಿಡ ಮಾಡುವಂತದ್ದು. ಈಗ ಇಲ್ಲಿ ಒಂದು 800ರಿಂದ 900 ಗಿಡ ಇದೆ. ಇವು ವರೇನಿಯಂ ತಳಿಗಳು. ಓಕೆ. ಇದು ನಮ್ಮ ಭಾಗದಲ್ಲಿ ಅಧಿಕ ಮೊಗ್ಗನ್ನ ಕೊಡುವಂತಹದ್ದು ಮತ್ತೆ ಚಕ್ಕೆಗೂ ಬರುವಂತಹ ತಳಿ. ಸೊ ಆನ್ಲೈನ್ ನಲ್ಲಿ ಏನಾದರೂ ಅವೈಲಬಿಲಿಟಿ ಇದೆಯಾ? ಕಳಿಸ್ಕೊಡ್ತೇನೆ. ಈಗ ಯಾವ್ಯಾವ್ದು ಕಳಿಸ್ಲಿಕ್ಕೆ ಬರುತ್ತೋ, ಕಂದುಗಳಿರ್ಬೋದು, ಗಡ್ಡೆ ಇರ್ಬೋದು, ಸೈನ್ ಇರ್ಬೋದು, ಅದನ್ನ ಆನ್ಲೈನ್ ನಲ್ಲಿ ಕೂಡ ಕಳಿಸ್ಕೊಡ್ತೇನೆ. ಎಲ್ಲೆಲ್ಲಿ ಲಭ್ಯತೆ ಇದೆ ಇದೀಗ? ಈಗ ನನ್ನ ಹತ್ರ ಕಸಿ ಗಿಡಗಳ ಲಭ್ಯತೆ ಇದೆ, ಬೀಜದ ಗಿಡ ಕೂಡ ಲಭ್ಯತೆ ಇದೆ. ಅಂದ್ರೆ ಇದು 10,000 ಗಿಡ ಅಲ್ಲ, ಟೋಟಲ್ ಒಂದು 18-20 ಸಾವಿರ ಗಿಡವನ್ನ ಮಾತ್ರ ನಾವು ಮಾಡುವಂತದ್ದು. ವರ್ಷಕ್ಕೆ ಒಂದು 18ರಿಂದ 20 ಸಾವಿರ ಗಿಡವನ್ನ ಮಾಡ್ತೇನೆ. ಅಷ್ಟು ಮೊದಲು ಯಾರು ಬರ್ತಾರೋ ಅವರಿಗೆ ಕೊಡುವಂತದ್ದು. ಸೊ ಪ್ರಾಯಶಃ ಬಲ್ಕ್ ನಲ್ಲಿ ಗಿಡಗಳನ್ನು ತಗೊಂಡ್ರೆ ಕಡಿಮೆ ಆಗ್ಬಹುದು. ಬಲ್ಕ್ ಅಲ್ಲಿ ಅಂದ್ರೆ ಅತಿ ಕಡಿಮೆ ಎಲ್ಲ ಕೊಡಲ್ಲ, ಒಂದು 5 ರೂಪಾಯಿ ರೇಟ್ ಅನ್ನ ಕಡಿಮೆ ಮಾಡ್ತೇನೆ. ಇನ್ನು ಪ್ರಸಾದ್ ಅವರದ್ದು ಮಾವಿನ ತಳಿಗಳ ಸಂರಕ್ಷಣೆಯದ್ದೇ ಒಂದು ಬೃಹತ್ ಅಧ್ಯಾಯ. ಅವರಲ್ಲಿ ಒಟ್ಟು 30ಕ್ಕೂ ಹೆಚ್ಚು ಮಾವಿನ ವೈವಿಧ್ಯದ ಜೊತೆಗೆ ಉಪ್ಪಿನಕಾಯಿಗೆ ಬಳಸುವ ಮಲೆನಾಡಿನ ಸುಪ್ರಸಿದ್ಧ 44ಕ್ಕೂ ಹೆಚ್ಚು ಅಪ್ಪೆಮಿಡಿಯ ತಳಿಗಳನ್ನು ಸಂರಕ್ಷಿಸಿದ್ದಾರೆ. ಮಾತ್ರವಲ್ಲ, ಕಡಿಗಾಯಿ ಉಪ್ಪಿನಕಾಯಿಗೆ ಹೇಳಿ ಮಾಡಿಸಿದ 2 ಹಾಗೂ ಅಡುಗೆಗೆಂದೇ ಬಳಸುವ ಮಾವಿನ ಹಣ್ಣಿನಲ್ಲಿ 2 ಜಾತಿಗಳು ಅವರಲ್ಲಿದೆ. ಮಾವಿನ ತಳಿಗಳ ಸಂರಕ್ಷಣೆಗಾಗಿ ಅವರು ಪಣ ತೊಟ್ಟು ನಿಂತಿದ್ದಾರೆ. ನನ್ನ ಬಯೋಡೈವರ್ಸಿಟಿ ತಾಕುದಲ್ಲಿ 250 ಪ್ರಭೇದದ 1800ಕ್ಕೂ ಹೆಚ್ಚು ಜಾತಿಯ ಕಾಡು ಹಣ್ಣುಗಳು, ವಿದೇಶಿ ಹಣ್ಣುಗಳು, ಅನಂತರದಲ್ಲಿ ಸ್ಥಾನಿಕ ಹಣ್ಣುಗಳು, ಈ ಥರದನ್ನು ಹಾಕ್ಕೊಂಡಿರೋದು. ಅಪ್ಪೆಮಿಡಿಯಲ್ಲಿ ಒಂದು 44 ಜಾತಿಯ ಅಪ್ಪೆಮಿಡಿ ತಳಿಗಳನ್ನು ಹಾಕ್ಕೊಂಡಿದ್ದೆ. ಅದರಲ್ಲಿ ಶಿವಮೊಗ್ಗದಿಂದ ದಾಂಡೇಲಿ ತನಕ ಯಾವ ಹಳ್ಳಿಯಲ್ಲಿ ಅತಿ ಮಹತ್ವದ ತಳಿಗಳು ಎಂದು ಗುರುತಿಸಲ್ಪಡುವಂಥ ತಳಿಗಳನ್ನು ಹಾಕ್ಕೊಂಡಿರೋದು. ಉದಾಹರಣೆಗೆ ಕೆಂಗ್ರೆ ಅಪ್ಪೆ, ಬಾಳಗಾರ ಅಪ್ಪೆ, ನಂದಗಾರ ಅಪ್ಪೆ, ದನ್ನಳ್ಳಿ ಅಪ್ಪೆ, ಈ ಥರ. ಅದರಲ್ಲಿ ಒಂದು ವಿಶೇಷವಾದ ನಮ್ಮ ಕಾನಕೋಡ್ಲಜಿ ಉದ್ದ ಜಾಮಪ್ಪೆ ಅಂತ ಒಂದು ತಳಿಯನ್ನು ಕೂಡ ನಾನು ಸಂರಕ್ಷಣೆ ಮಾಡಿದ್ದೇನೆ. ಈ ಥರ ನಾನು ತಳಿಯನ್ನು ಸಂರಕ್ಷಣೆ ಮಾಡಿರುವುದಕ್ಕೆ ನನಗೆ ಕೇಂದ್ರ ಸರ್ಕಾರದ ಪ್ಲಾಂಟ್ ಜಿನೋಮ್ ಸೇವಿಯರ್ ಅವಾರ್ಡ್ ಪ್ರಶಸ್ತಿ ಕೂಡ ಬಂದಿದೆ. ಸೊ ಇದು ತಳಿ ಸಂರಕ್ಷಣೆಗಾಗಿ ಮಾಡ್ತಾ ಇರುವಂತದ್ದು ಅಥವಾ ಕಮರ್ಷಿಯಲ್ ಕ್ರಾಪ್ ಆಗಿ ನೀವೇನಾದರೂ? ಮುಖ್ಯ ಉದ್ದೇಶ ಆಯಾ ತಳಿಗಳನ್ನ ಉಳಿಸ್ಕೊಳ್ಬೇಕು ಅಂತ. ಅಂದ್ರೆ ಮಾವಿನ ಮಿಡಿ ಜಾತಿಗಳು, ಮಿಡಿ ಉಪ್ಪಿನಕಾಯಿಯ ಜಾತಿಗಳು, ಮಿಡಿಗೆ ತಾಳಿಕೆ ಬರುವಂತ ಜಾತಿಗಳನ್ನ ಉಳಿಸ್ಲಿಕ್ಕೋಸ್ಕರ ಮಾಡಿರುವಂತದ್ದು. ಜೊತೆಯಲ್ಲಿ ಈ ತಳಿಗಳು ಇನ್ನು ಮುಂದಿನ ಜನಾಂಗಕ್ಕೆ ಸಿಗಲ್ಲ. ಉದಾಹರಣೆಗೆ ಈಗ ಅನಂತಪಟ್ಟಣ ಅಪ್ಪೆ ತಳಿಗಳು ನಶಿಸಿ ಹೋಗಿದೆ. ಅದರ ತಳಿಗಳು ಕೆಲವು ರೈತರ ತಾಕುಗಳಲ್ಲಿ ಮಾತ್ರ ಉಳ್ಕೊಂಡಿರುವಂತದ್ದು. ಹಾಗಾಗಿ ಈ ತರ ತಳಿಗಳನ್ನು ನಾನು ಉಳಿಸಿ ಬಳಸ್ತೇನೆ. ಇದರಲ್ಲಿ ಲಾಭ ಕೂಡ ಇದೆ. ಈಗ ನನಗೆ ಗಿಡ ಮಾಡಿ ಕೊಟ್ಟಾಗ ನಾನು 300ರಿಂದ 350 ರೂಪಾಯಿಗೆ ಒಂದು ಗಿಡ ಮಾರಾಟ ಮಾಡ್ತೇನೆ. ಸೈನ್ ಅನ್ನ 100 ರೂಪಾಯಿ ಕೂಡ ಒಂದು ಗಿಡ ಸೈನ್ ಅನ್ನ ಕೊಡ್ತೇನೆ. ಯಾಕಂದ್ರೆ ಈಗ ತಳಿ ಸಂರಕ್ಷಣೆ ಮಾಡೋರು ಅಥವಾ ಉತ್ತಮ ಜಾತಿಯ ಗಿಡವನ್ನ ಬೆಳೆಸುವಂತವರಿಗೆ ಸೈನ್ ಕೂಡ ಸಿಗಲ್ಲ. ಎಲ್ಲಿ ಯಾವ ಜಾತಿ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿರಲ್ಲ. ಇದು ನನಗೆ ಗೊತ್ತಿರುತ್ತೆ, ನಾನು ಆ ತರ ತಳಿಗಳನ್ನ ಕೊಡ್ತೇನೆ. ಇದು ಒಂದು ಅಪರೂಪದ ಜೀರಿಗೆ ಸ್ಮೆಲ್ ಇರುವಂತಹ ಮಾವಿನ ಮಿಡಿ.
ಇದಕ್ಕೆ ನಾನು ನಮ್ಮ ಕಾನ್ಕೊಡ್ಲ ಅಪ್ಪೆ ಅಂತಾನೆ ಇಟ್ಕೊಂಡಿರೋದು. ಇದರ ಸ್ಮೆಲ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಸ್ಮೆಲ್ ಇರುತ್ತೆ ಅಂತ. ಆಹಾ. ಇದು ಒಣ ಭೂಮಿಯಲ್ಲೇ ತುಂಬಾ ಕಾಯಿ ಕೊಡುವಂತದ್ದು. ಸಾಮಾನ್ಯವಾಗಿ ಅಪ್ಪೆ ತಳಿ ಅಂದಾಗ ಅದು ಹಳ್ಳದಂಚಿರ್ಬೇಕು, ನೀರು ಜಾಸ್ತಿ ಬೇಕು ಅಂತೆಲ್ಲ ಕರೀತಾರೆ. ಇದು ಈಗ ಫ್ಲವರ್ ಆಗೋ ಸೀಸನ್ ಅಲ್ಲ, ಇನ್ನು ಹೆಚ್ಚು ಕಡಿಮೆ ಇನ್ನೊಂದು 30 ದಿವಸ ಅಥವಾ 25 ದಿವಸದಲ್ಲಿ ಇದಕ್ಕೆಲ್ಲ ಫ್ಲವರ್ ಆಗುತ್ತೆ. ಇದರ ಮಿಡಿ ಕೂಡ 2 ವರ್ಷ ತಾಳಿಕೆ ಬರುತ್ತೆ. ಗಟ್ಟಿ ಮಿಡಿ, ಚಿಕ್ಕ ಗಾತ್ರದ ರೌಂಡ್ ಮಿಡಿ. ಸೊ ಇದು ತೀರಾ ಸ್ಥಳೀಯವಾಗಿ ಇಲ್ಲೇ ಕಾನ್ಕೊಡ್ಲಲ್ಲೇ ನಮ್ಮ ಹಳ್ಳದಂಚಲ್ಲಿ ಇರುವಂತ ಮಿಡಿಯನ್ನ ನಾನು ಉಳಿಸಿ ಸಂರಕ್ಷಣೆ ಮಾಡಿ ಬೆಳೆಸಿರೋದು.